ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ನಮ್ಮ ಹತ್ರ ತುಂಬ ಜನ ಭಕ್ತರು ಕ್ಲೈಂಟ್ಸ್ ಬಂದು ಹೇಳ್ತಿರ್ತಾರೆ, ಗುರುಗಳೇ ನನ್ನ ಮಗನಿಗೆ ಮದುವೆನೇ ಆಗ್ತಿಲ್ಲ, ನನ್ನ ಮಗಳಿಗೆ ಮದುವೆನೇ ಆಗ್ತಿಲ್ಲ, ಇದಕ್ಕೇನು ಪರಿಹಾರ? ತುಂಬ ಜನದ ಹತ್ರ ನಾವು ಶಾಸ್ತ್ರ ಕೇಳಿದ್ವಿ, ಪೂಜೆ ದೋಷ ಇದೆ ಅಂತಾರೆ, ಅದು ಪೂಜೆ ಮಾಡಿಸಿದ್ರು ಮದುವೆ ಆಗ್ತಿಲ್ಲ ಅಂತಾರೆ. ಕಾಳಸರ್ಪ ದೋಷ ಇದೆ ಅಂತಾರೆ, ಅದು ಪೂಜೆ ಮಾಡಿಸಿದ್ರು ಆಗ್ತಾ ಇಲ್ಲ ಅಂತಾರೆ. ಕುಕ್ಕೆ ಹೋಗಿ ಅಂತಾರೆ. ಈ ಥರವಾಗಿ ಹಲವಾರು ಪ್ರಶ್ನೆಗಳಿಗೆ ಉತ್ತರನೂ ಅವರೇ, ಪ್ರಶ್ನೆನೂ ಅವರೇ ಕೊಡ್ತಾರೆ. ಆದರೆ ಅಲ್ಲಿ ಕ್ರಿಯೆ ನಡೀತಿರಲ್ಲ, ಅಂದರೆ ಮದುವೆನೇ ಆಗ್ತಿರಲ್ಲ. ಯಾರೋ ಹೇಳಿರ್ತಾರೆ ದೋಷ ಇದೆ, ಅದನ್ನು ಪೂಜೆ ಮಾಡಿರ್ತಾರೆ, ಬಟ್ ಮದುವೆ ಆಗ್ತಿರಲ್ಲ. ಅದು ಏನಕ್ಕೆ ಆಗ್ತಾ ಇರಲ್ಲಪ್ಪ ಅಂದರೆ, ಒಂದು ವಧು ಅಥವಾ ವರ ಅಂದರೆ ಒಂದು ಹುಡುಗಿ ಒಂದು ಹುಡುಗ ಯಾವತ್ತೇ ಆಗಲಿ ಮದುವೆ ಆಗಬೇಕು ಅಂದರೆ ಈಶಾನ್ಯ ವಲಯದಲ್ಲಿ, ಅಂದರೆ ಹಾಲು ಏನು ಹಾಲು ಇರುತ್ತೋ, ಇದು ಬಾಗಿಲು ಅನ್ಕೊಳ್ಳಿ, ಪೂರ್ವಕ್ಕೆ ಅಥವಾ ಉತ್ತರಕ್ಕೆ, ಈಶಾನ್ಯ ವಲಯದಲ್ಲಿ ಇಲ್ಲಿ ಎಲ್ಲಾದರೂ ಹಾಲಲ್ಲಿ ಮಲಗ್ತಾ ಇದ್ರೆ ಆ ಹುಡುಗ ಹುಡುಗಿ ಅವರಿಗೆ ಮದುವೆ ತುಂಬ ವಿಳಂಬ ಆಗುತ್ತೆ. ಅಥವಾ ವಾಯುಮೂಲೆಯಲ್ಲಿ ಏನಾದರೂ ಮಲಗ್ತಾ ಇದ್ರೆ, ಇದು ವಾಯುಮೂಲೆ ಬರ್ತದೆ, ಇದು ಈಶಾನ್ಯ ಬರ್ತದೆ. ವಾಯುಮೂಲೆ ರೂಮಲ್ಲಿ ಏನಾದರೂ ಹುಡುಗ ಹುಡುಗಿ ಮಲಗ್ತಾ ಇದ್ರೆ ಅವರಿಗೆ ಮದುವೆ ಆಗಲ್ಲ, ತುಂಬ ಲೇಟಾಗಿ ಆಗುತ್ತೆ. ಅಗ್ನಿಮೂಲೆಯಲ್ಲಿ ಏನಾದರೂ ಡೂಪ್ಲೆಕ್ಸ್ ಇದೆ, ಅಗ್ನಿಮೂಲೆಯಲ್ಲಿ ಹುಡುಗ ಮಲಗ್ತಿದ್ದಾನೆ, ಎಲ್ಲ ಪೂಜೆ ಶಾಂತಿ ಆಯಿತು, ಆದ್ರೆ ಮದುವೆ ಆಗ್ತಿಲ್ಲ ಅಂತಾರೆ. ಅಗ್ನಿಮೂಲೆಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಬೇಗ ಮದುವೆ ಆಗಲ್ಲ. ಅದಕ್ಕೆ ಮದುವೆ ಆಗಕ್ಕೆ ಏನಪ್ಪಾ ಅಂದರೆ ಒಂದು ವಾಸ್ತು ರೆಮಿಡಿಯನ್ನು ಹೇಳ್ತೀನಿ, ಅದನ್ನು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ, ಕೆಲಸ ಮಾಡುತ್ತೆ, ಮದುವೆ ಆಗುತ್ತೆ. ನೋಡಿ, ನೈಋತ್ಯ ಮೂಲೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಮಾಡಿರ್ತೀವಿ. ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮನೆ ಯಜಮಾನ ಮಲಗ್ತಿರ್ತಾರೆ. ಆವಾಗ ಮಕ್ಕಳು ಮದುವೆ ಆಗಲಿ ಅಂತ ಯಜಮಾನ ಮಕ್ಕಳಿಗೆ ಬಿಟ್ಕೊಡ್ಬೇಕು. ಮಕ್ಕಳು ದಕ್ಷಿಣಕ್ಕೆ ತಲೆ ಹಾಕಿ, ಯಾರು ಮದುವೆ ಆಗ್ಬೇಕಾಗಿರುತ್ತೋ ಅವರು ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಹಾಕಿ ಮಲಗಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಮಂಚದ ಎದುರುಗಡೆ ಕನ್ನಡಿ ಬರಲೇಬಾರದು. ಮಂಚದ ಎದುರುಗಡೆ, ಮಂಚದ ಪಕ್ಕದಲ್ಲಿ ಯಾವುದೇ ರೀತಿಯಿಂದ ಕನ್ನಡಿ ಇರಬಾರ್ದು. ನೈಋತ್ಯ ಈ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕನ್ಯೆ ಮದುವೆ ಆಗ್ತಕ್ಕಂಥ ವರ ಅಥವಾ ವಧು ಏನಾದರೂ ಮಲಗಿದ್ರೆ ಆದಷ್ಟು ಬೇಗ ಅವರಿಗೆ ಒಳ್ಳೆಯ ಭಾಗ್ಯ ದೊರಕಿ, ಕಲ್ಯಾಣ ಭಾಗ್ಯ ದೊರಕುತ್ತದೆ, ಮದುವೆ ಆಗುತ್ತೆ. ಅದ್ರ ಜೊತೆಲೆ ಒಂದೆರಡು ವಾಸ್ತು ರೆಮಿಡಿಯನ್ನು ಮಾಡಬಹುದು. ಇಲ್ಲಿ ಮಲಗೋದು, ಒಂದು ಲವ್ ಬರ್ಡ್ಸ್ ಫೋಟೋವನ್ನು ಹಾಕೊಂಡು ಅವರು ಅದನ್ನು ಯೂಸ್ ಮಾಡೋದ್ರಿಂದ, ನೋಡೋದ್ರಿಂದ ಆದಷ್ಟು ಬೇಗ ಮದುವೆ ಆಗುತ್ತೆ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಶುಭವಾಗಲಿ, ಶುಭಮಸ್ತು.